ಹಲೋ ಎವ್ರಿವನ್, ನೋಡಿ ದಿಸ್ ಸೈಡ್. ಸೊ ಬ್ಯಾಕ್ ಟು ಮೈ ಚಾನಲ್. ಸೊ ಸಮ್ ಡೇಸ್ ಪೀಪಲ್, ತುಂಬ ದಿನ ಆಯಿತು ನಾನು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿಲ್ಲ. ಸೊ ಹಾಗೆ ನಾನು ಇವತ್ತು ಚಿಕ್ಕ ಟಾಪಿಕ್ ಜೊತೆಗೆ ಬರ್ತಾ ಇದ್ದೀನಿ. ಸೊ ನಾನು ಇದು ನೋಡಿದೆ ನಮ್ಮ ಕಮೆಂಟ್ಸ್ಗಳು. ತುಂಬ ಜನಗಳು ಸ್ವಲ್ಪ ಕಮೆಂಟ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಹಾಗೇ ಫಾರೆವರ್ ಲಿವಿಂಗ್ ಅನ್ನೋರು ತುಂಬ ಜಿಗಿತವ್ರೆ, ಏನೋ ಖುಷಿಯಾಗಿತ್ತು. ಬಲರಾಮ್ ಬಿಟ್ಟು ಹೋಗಿದ್ದಾರೆ ಅನ್ನೋದು ಪದ. ಬಿಟ್ಟು ಹೋಗಿಲ್ಲ ಬ್ರದರ್, ಎಲ್ಲಿ ಓಡೋಗಿಲ್ಲ, ಬರ್ತೀವಿ. ಯಾರೋ ಕರಿಯಪ್ಪ ಅನ್ನೋ ಹುಡುಗ ಕಮೆಂಟ್ ಮಾಡಿದ್ದಾನೆ, ಸರ್ ನೀವು ಎಲ್ಲಿ ಹೋಗಿದ್ದೀರಾ ಅಂತ, ಯಾಕೆ ನಿಮ್ಮ ವಿಡಿಯೋನೇ ಬಂದಿಲ್ವಲ್ಲ, ಏನಾಯಿತು ಅಂತ. ಏನಾಗಿಲ್ಲ ಸರ್, ಸ್ವಲ್ಪ ರೀಸನ್ಸ್ಗಳು ಇರ್ತಾವಲ್ಲ. ಒಂದು ನಿಮಿಷ ನಾನು ಲೈವ್ ನಿಮಗೆ ತೋರಿಸ್ತೀನಿ. ಯಾವ ಒಬ್ಬ ಕಮೆಂಟ್ ಮಾಡಿದ್ದಾನೆ, ಯಾವ ವಿಡಿಯೋಕ್ಕಂತ ಗೊತ್ತಾಗ್ತಿಲ್ಲ. ಹಾಗೇ ನನಗೂ ತುಂಬ ಚೆನ್ನಾಗಿದ್ದೀರಾ ಅಂತ ಎಲ್ಲರೂ. ಆ್ಯಂಡ್ ಯೂಟ್ಯೂಬಲ್ಲಿ ಫಾರೆವರ್ ಲಿವಿಂಗಲ್ಲಿ ಮಾಡಿದವ್ರಿಗೆ ತುಂಬ ಖುಷಿ ವಿಚಾರ. ಇನ್ಮೇಲೆ ಬರ್ತವೆ, ಕರೆಕ್ಟಾಗಿ ಖಡಕ್ ಬರ್ತವೆ, ರಿಸಲ್ಟ್ ಪ್ರೂಫ್ ಸಮೇತ ಬರ್ತವೆ. ಸೋ ಮನಿ ರೆಕಾರ್ಡಿಂಗ್ಗಳು ಸಿಕ್ಕಿದ್ದಾವೆ. ಇನ್ಮೇಲೆ ತುಂಬ ವೈರಲ್ ಬ್ಯಾಡ್ ಅಂತಂದ್ರೂ ಆಗುತ್ತೆ, ರೈಟ್. ಅವರಿಗೆ ಹೇಳೋಕ್ಕೆ ಅಷ್ಟೇ ಬಂದಿರೋದು ನಾನು, ಯಾರು ಆ ಪೀಪಲ್ಗೆ. ಯಾರು ನನಗೆ ಇದು ಸ್ವಲ್ಪ ದಿನ ತಡ್ಕೊಳ್ರಿ, ಬರ್ತೀವಿ ಮತ್ತೆ ಹಿಂದ್ಗಡೆ. ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋ ನಾನು ಶೇರ್ ಮಾಡ್ಕೊಂಡಿದ್ದೆ, ಸ್ವಲ್ಪ ತುಂಬ ದಿನ ಆಯಿತು ಅದು ನಾನು ಅಪ್ಲೋಡ್ ಮಾಡಿಬಿಟ್ಟು. ಅದೇ ವಿಡಿಯೋಗೆ ಕಮೆಂಟ್ ಮಾಡಿದ್ದಾನೆ ನಮ್ಮ ಬ್ರದರ್ ಅವರು. ಯಾವನೋ ಬ್ರದರ್ ಥಿಂಕಿಂಗ್ ಮಾಡೋಣ, ವೇಟ್ ಬೆಂಕಿ ಫೈರ್ ಅಲ್ಲ ರೀ, ಬೆಂಕಿ ಫೈರನ್ನೇ ಮಾಡಿರ್ಬೇಕು ಇವರು. ಕಮೆಂಟ್ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ ಇಲ್ಲಿ. ಅದಕ್ಕೋಸ್ಕರ ನೋಡಿ, ಫಾರೆವರ್ ಲಿವಿಂಗ್ ನೋಡಿ ಸರ್, ಆಲ್ ಆಫ್ ಯು ನಾನು ರಿಕ್ವೆಸ್ಟ್ ಕೇಳ್ತಾ ಇರೋದು ನಿಮಗೆ, ನಿಮ್ದೇನಾದರೂ ವೈರಲ್ ಮಾಡಬೇಕಂದ್ರೆ ವೈರಲ್ ಮಾಡೋಕ್ಕೆ ಬಿಡಿ. ಇಲ್ಲ ಅಂತಂದರೆ ಸ್ವಲ್ಪ ಅಷ್ಟೇ ನೆಮ್ಮದಿ. ನಿಮಗೆ ಇನ್ನೂ ಯಾವುದೂ ಪ್ರೂಫ್ ಕಳಿಸಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಇದೆ. ಅದು ನಾನು ಪ್ರೂಫ್ನ ಅಪ್ಲೋಡ್ ಮಾಡ್ತಾ ಹೋಗಿದ್ದಿದ್ರೆ ನಿಮ್ಮ ಫಾರೆವರ್ ಲಿವಿಂಗ್ ಕರ್ನಾಟಕದಲ್ಲಿ ಇಷ್ಟೇ ಮಾಡಿದ್ದಕ್ಕೆ ಇಷ್ಟೆಲ್ಲ ಉರ್ಕೊಂಡಿದ್ದಾರೆ, ಅದು ಪ್ರೂಫ್ ಸಮೇತ ಬಂದರೆ ಮತ್ತೇನೇನೋ ಆಗುತ್ತೇನೋ, ರೈಟ್. ಅದು ಇನ್ನೂ ಸ್ವಲ್ಪ ನೀವು ಕೆಣಕಕ್ಕೆ ಹೋದರೆ ಅದನ್ನು ಕೂಡ ಆಗುತ್ತೆ ಬ್ರದರ್, ಬಿಡೋದಿಲ್ಲ. ಯಾರ್ಯಾರು ಕಿರಣ್ ಕೀರ್ತಿ ಅಂತ ದಾವಣಗೆರೆದವನು. ಈ ಬ್ರದರ್ ಒಂದು ಕಮೆಂಟ್ ಮಾಡಿದ, ಏನು ಗುರು 1 ಮಂತ್ ಆಗಿದೆ ವಿಡಿಯೋ ಮಾಡಿ ಹಾಕಿ, ಯಾಕೆ ಯಾವುದು ಕಂಟೆಂಟ್ ಸಿಕ್ಕಿಲ್ವಾ ನಿನಗೆ ಅಂತ. ಇಲ್ಲ ಗುರು, ನನಗೆ ಕಂಟೆಂಟ್ ಸಿಕ್ಕಿಲ್ಲ, ಕಂಟೆಂಟ್ ಸರ್ಚ್ ಮಾಡ್ತಿದ್ದೆ. ಡೈಲಿ ಒಂದು ನಿಮ್ಮ ಫಾರೆವರ್ ಲಿವಿಂಗ್ ಕಂಪ್ನಿ ಮೋಸ ಹೋಗಿದ್ದವರು ಒಂದು 20 ಜನ ಕಾಲ್ ಮಾಡ್ತವ್ರೆ. ಒಳ್ಳೆ ಕಂಟೆಂಟ್ ರೆಡಿ ಮಾಡ್ಕೊಂಡಿದ್ದೀನಿ, ಆ ಕಂಟೆಂಟು ಇವಾಗ ಬರ್ತಾ ಇರ್ತವೆ, ನೋಡ್ಕೊಂಡು. ಯಾರು ಕಿರಣ್ ಕೀರ್ತಿ ದಾವಣಗೆರೆ, ಒಳ್ಳೆ ಕಮೆಂಟ್ ಮಾಡಿದ್ಯಪ್ಪ ಸರ್. ನನಗೂ ಅಮೌಂಟ್ ನೋಡಿರಿ, ಇಲ್ಲಿ ಕಮೆಂಟಲ್ಲಿ ಹಿಂಗೆಲ್ಲ ಇದ್ದಾವಲ್ಲ, ಹೇಳಬಾರ್ದು, ಅಷ್ಟೊಂದು ಭಯಾನಕ ಮಾಡಿದ್ದಾರೆ. ಅಯ್ಯೋ, ಯಾವ ರೀತಿ ಕಷ್ಟನ ಕೊಟ್ಟಿದ್ದಾರೆ ಗೊತ್ತಾ ಜನಗಳಿಗೆ ಇವರು. ಇವಾಗ ನಾನು ಸುಳ್ಳು ಹೇಳ್ತೀರಾ, ಸಮ್ ರೀಸನ್ಸ್ ನನ್ನ ಕಡೆ ರೆಕಾರ್ಡಿಂಗ್ ಇದ್ದಾವೆ. ಅದು ನನ್ನ ಇನ್ನೊಂದು ಮೊಬೈಲ್ ಸ್ಮಾರ್ಟ್ಫೋನ್, ಹೊಸ ಫೋನ್ ಅದು ಇದ್ದಾಗ ಅದರಲ್ಲಿ ನಾನು ರೆಕಾರ್ಡ್ ಆನ್ ಮಾಡಿಕೊಂಡ್ರೆ ಅವ್ರಿಗೆ ಕೇಳಿಸ್ತಿತ್ತು, ಅದು ರೆಕಾರ್ಡ್ ಆನ್ ಆಗ್ತಿದೆ ಅಂತ ಅವ್ರಿಗೆ ಕೇಳಿಸುತ್ತೆ, ಅವರು ಮಾತಾಡೋದಿಲ್ಲ. ಬಟ್ ಇವಾಗ ಅನ್ಮ್ಯೂಟ್ ಆಗಿರುತ್ತೆ, ಇದು ರೆಕಾರ್ಡಿಂಗ್ ಆಗ್ತಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬಟ್ ಆಲ್ ರೆಕಾರ್ಡಿಂಗ್ ಈಸ್ ಸೇವ್ಡ್. ಅವ್ರಿಗೆ ಕೇಳಿದ್ದು ಪರ್ಮಿಷನ್ ತೊಗೊಂಡಿದ್ದೀನಿ ನಾನು, ಇದು ನಾನು ರೆಕಾರ್ಡನ್ನು ಅಪ್ಲೋಡ್ ಮಾಡ್ಬೋದಾ, ಮಾಡಿ ಸರ್, ಬಡ್ಡಿ ನನ್ನ ಮಕ್ಕಳಿಗೆ ಬಿಡಕ್ಕೆ ಹೋಗಬೇಡಿ. ಇಂಥ ಕೆಟ್ಟ ಕೆಲಸ ಮಾಡಿದವ್ರಿಗೆ ಯಾರು ಭಯ ಪಡ್ತಾರೆ ರೀ, ಹಾಕಬೇಡಿ ಅಂತ ಯಾರು ಹೇಳ್ತಾರೆ? ಸಮ್ ಪೀಪಲ್ಗೆ ಹೆಲ್ಪ್ ಆಗುತ್ತೆ ಅಂತಗೋಸ್ಕರ ಹಾಕಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಫಾರೆವರ್ ಲಿವಿಂಗ್ ಕಂಪ್ನಿ ನಾನು ರಿಕ್ವೆಸ್ಟ್ ಹೇಳ್ತಾ ಇರೋದು, ಮತ್ತು ಕರ್ನಾಟಕದಲ್ಲಿ ಎಷ್ಟು ಜನಗಳಿಗೆ ಮೋಸ ಆಗಿದೆಯಲ್ಲ, ತಾವೆಲ್ಲರೂ ಏನಾದರೂ ಪ್ರೂಫ್ ಸಮೇತ ನನಗೇನಾದ್ರು ಕಾಂಟ್ಯಾಕ್ಟ್ ಮಾಡಿ. ನಾಟ್ ಫಾರ್ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೇನಾದರೂ ನಿಮಗೂ ಕೂಡ ಮೋಸ ಆಗಿದೆಯಾ, ನಿಮಗೆ ಎಷ್ಟೊಂದು ದುಡ್ಡು ತೊಗೊಂಡಿದ್ದಾರಾ ನೋಡಿ, ಡೆಫಿನೆಟ್ಲಿ ಕಂಪ್ನಿ ರೂಲ್ಸ್ ಆ್ಯಂಡ್ ಪಾಲಿಸಿ ಪ್ರಕಾರ ನಾನು ರಿಫಂಡ್ ಮಾಡಿಸ್ಕೊಡ್ತೀನಿ. ಬಟ್ ಆ ಕಂಪ್ನಿ ಒಂದು ವ್ಯಾಲಿಡಿಟಿ ಮೇಲೆ ನಿಮ್ಮ ಪ್ರಾಡಕ್ಟ್ ಯಾವುದೇ ರೀತಿ ಓಪನ್ ಮಾಡಿರಬಾರ್ದು. ಈ ವಿಡಿಯೋ ಕಂಪಲ್ಸರಿ ನೋಡಿರಿ ಬ್ರದರ್, ನಿಮ್ಮ ನಂಬರ್ ಸಿಕ್ಕಾಗ ಡೈರೆಕ್ಟಿಗೆ ಕಾಲ್ ಮಾಡ್ತೀರಾ, ವಿಡಿಯೋನ ನೋಡಲ್ಲ ನೀವು, ರೈಟ್. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ಲಿ ಕೇಳ್ತೀನಿ, ವಿಡಿಯೋ ನೋಡ್ಕೊಂಡ್ರಿ ಕ್ಲಿಯರಿಟಿ ಏನು ಹೇಳಿದ್ದೀವಿ ಅಂತ. ಇವಾಗ ನೀವು ಕರೆಕ್ಟಾಗಿ ನಿಮಗೆ ಮೋಸ ಆಗಿದೆಯಾ, ನೀವೇನೋ ನಿಮಗೆ ಸುಳ್ಳು ಹೇಳಿ ಕೊಟ್ಟಿದ್ದಾರಾ, ಪ್ರಾಡಕ್ಟನ್ನು ಮನೆಗೆ ಬಂದಿದೆಯಾ, ಆ ಪ್ರಾಡಕ್ಟನ್ನು ಯಾವುದೇ ರೀತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಇಲ್ಲ ಅಂತಂದರೆ, ಇಷ್ಟ ಇದ್ದರೆ ನೀವು ನಿಮಗೆ ಬಿಟ್ಟಿದ್ದು, ಇಂಟ್ರೆಸ್ಟ್ ಇಲ್ಲಪ್ಪ ನಾನು ಬಿಡಬೇಕು, ನಾನು ದುಡ್ಡು ನನಗೆ ರಿಟರ್ನ್ ಬೇಕು ಅನ್ನೋರಿಗೆ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಇಡಿ. ಮುಂದೆ ನಿಮಗೆ ಪ್ರೊಸೆಸಿಂಗ್ ಗೊತ್ತಿಲ್ವ, ಅವ್ರಿಗೆ ಕೇಳಿ, ಸರ್ ನನಗೆ ಇಷ್ಟ ಇಲ್ಲ, ನನಗೆ ಬೇಕಾಗಿಲ್ಲ, ರಿಫಂಡ್ ಮಾಡಿ ಅಂತ. ಅವ್ರು ಏನಂತಾರೆ ಥಿಂಕ್ ಮಾಡಿಕೊಡ್ರಿ, ಕೇಳಿಕೊಡ್ರಿ. ಅದು ಆದಮೇಲೆ ಪ್ರಾಡಕ್ಟನ್ನು ಇಟ್ಕೊಂಡು ನಿಮಗೆ ಯಾವಾಗ ಅವ್ರು ಏನೋ ಹೆಲ್ಪ್ ಮಾಡಿಲ್ವಾ ನನಗೆ ಕಾಂಟ್ಯಾಕ್ಟ್ ಮಾಡಿರಿ, ಐ ವಿಲ್ ಹೆಲ್ಪ್ ಯು, ರೈಟ್. ಸುಮ್ಮನೆ ಅದು ಏನೇನು ಮಾಡ್ತೀರಪ್ಪ, ವಿಡಿಯೋ ನೋಡ್ಕೊಡ್ರಿ.
ಆ್ಯಂಡ್ ಫಾರ್ ಎವರ್ ಲಿವಿಂಗಲ್ಲಿ ಸೋ ಮೆನಿ ಪೀಪಲ್ಗಳಿಗೆ ಮೋಸ ಆಗಿದೆ, ಇಲ್ಲ ಅಂತಲ್ಲ, ಎಲ್ಲರೂ ನಾನು ನಂಬ್ತೀನಿ ಅಂದರೆ ಪ್ರೂಫ್ ನಮ್ಮ ಕಡೆ ಇದ್ದಾವೆ. ಸೊ ಹಾಗೆ ಬ್ರದರ್, ನೀನು ಕಮೆಂಟ್ ಮಾಡಿರೋದು ನನಗೆ ಸ್ವಲ್ಪ ಇದು ಆಯಿತು. ಸೊ ಖುಷಿ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಟು ಆಲ್. ನಮ್ಮ ಚಾನಲ್ ಕೂಡ 1K ಸಬ್ಸ್ಕ್ರೈಬ್ ಫ್ಯಾಮಿಲಿ ಆಗಿದೆ, ಯೂಟ್ಯೂಬ್ ಫ್ಯಾಮಿಲಿ. ಆ್ಯಂಡ್ ತುಂಬ ಖುಷಿ ವಿಚಾರನೇ ನಾನು ಹಂಚ್ಕೊಳ್ಳೋಕ್ಕಾಗಿಲ್ಲ, ಮಾಡ್ತೀನಿ. ಇದರ ಮೇಲೆ ಒಂದು ಸೆಲೆಬ್ರೇಟ್ ಆಗುತ್ತೆ, ಅವಾಗ ನಾನು ಕೂಡ ಅದರಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಹೇಳಕ್ಕೆ ಬಂದಿರೋದು ನಾನು. ಫಾರ್ ಎವರ್ ಲಿವಿಂಗಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ತದೆ ಮಾಡ್ಕೊಂಡು ಹೋಗಿ, ಇಲ್ಲ ತುಂಬ ಇನ್ಮೇಲೆ ಹದಗೆಡ್ಸಕ್ಕೆ ಹೋಗಬೇಡಿ. ಬಾಯ್ ಬಾಯ್, ಟೇಕ್ ಕೇರ್. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಮತ್ತೆ ಗೆಟ್ ಮೋರ್ ವೀಡಿಯೋ ತೊಗೊಂಬರ್ತೀನಿ. ರೈಟ್, ಕಂಟೆಂಟ್ ಸಿಗ್ತಿದ್ದಾವೆ, ಕಂಟೆಂಟ್ ಮಾಡ್ತಾಯಿದ್ದೀನಿ. ಕೀರ್ತಿ ಅವರೇ ಕಂಟೆಂಟ್ ಸಿಗ್ತಿದ್ದಾವೆ, ರೆಡಿ ಮಾಡ್ತಿದ್ದೀನಿ. ಫಾರ್ ಎವರ್ ಲಿವಿಂಗ್ ಯಾವ ರೀತಿ ಕಂಟೆಂಟ್ ಹಾಕಬೇಕು, ಯಾರ ಹೆಸರ ಮೇಲೆ ಹಾಕಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ. ಬರ್ತೀನಿ. ಹೋಗ್ತಾ ಹಾಗೆ ಪ್ರೀತಿಯಿಂದ ಹೇಳೋಪ್ಪ. ರಾಧೇ ರಾಧೆ. ಸಿಗ್ತೀನಿ ಮತ್ತೆ. ಬಾಯ್ ಬಾಯ್, ಟೇಕ್ ಕೇರ್. ಬಡಕ್ಕೆ.